ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ, ಆದರೆ ನಮ್ಮ ಹೆಮ್ಮೆಯ ದಾವಣಗೆರೆಯ ಜನರು ಮಾತ್ರ ಆಶ್ರಯ ಮನೆ ನೀಡ್ತಾರಂತೆ ಎಂಬ ಅಂತೆಕಂತೆಗಳ ಸಂತೆಯನ್ನ ಹೊತ್ತು ಮಹಾನಗರ ಪಾಲಿಕೆಗೆ ಧಾವಿಸಿ ಸಾಲುಗಟ್ಟಿ ನಿಂತು ಅರ್ಜಿ ಸಲ್ಲಿಸಲು ಮುಗಿಬಿದ್ದಿದ್ದಾರೆ. ಹೀಗೆ ಅರ್ಜಿ ಫಾರಂ ಹಿಡಿದು ನಿಂತಿರುವ ನಿವಾಸಿಗಳು, ಮಕ್ಕಳನ್ನ ಹೊತ್ತು ಬೆಳಗ್ಗೆ 8ರಿಂದ ಸಾಲು ಗಟ್ಟಿ ನಿಂತಿರುವ ಸಾರ್ವಜನಿಕರು, ಮಗದಡೆ ಅರ್ಜಿ ಫಾರಂ ಅನ್ನ ಯಾರು ತೆಗೆದುಕೊಂಡಿಲ್ಲ ಎಂದು ಸಿಬ್ಬಂದಿಗಳ ವಿರುದ್ಧ ವಾಗ್ವಾದಕ್ಕೆ ಇಳಿದಿರುವ ಜನರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದದ್ದು ದಾವಣಗೆರೆ ಮಹಾನಗರ ಪಾಲಿಕೆಯ ಆವರಣದಲ್ಲಿ. ಹೌದು, ನಮ್ಮ ಹೆಮ್ಮೆಯ ನಗರದ ನಿವಾಸಿಗಳು ಆಶ್ರಯ ಮನೆ ವಿತರಿಸುತ್ತಾರೆಂದು ಕಳೆದ ವಾರದಿಂದ ಪಾಲಿಕೆ ಆವರಣದಲ್ಲಿ ಜಮಾಯಿಸಿ ಅನಧಿಕೃತ ಅರ್ಜಿ, ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಜೆರಾಕ್ಸ್ನೊಂದಿಗೆ ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಸಾಲು ಗಟ್ಟಿ ನಿಂತು ಸಾರ್ವಜನಿಕರು ಅರ್ಜಿ ನೀಡಲು ಮುಂದಾಗಿದ್ದಾರೆ. ನಾವೆಲ್ಲ ಕೆಲಸ ಬಗ್ಸಿ ಬಿಟ್ಟು ಬಂದಿದ್ದೇವೆ, ನಮಗೆ ಮನೆ ಬೇಕು, ದಯವಿಟ್ಟು ನಮಗೆ ಮನೆ ಕೊಡಿಸಿ. ಕೆಲವರು ಇಲ್ಲಿ ನಿಲ್ಲಬೇಡಿ ಹೋಗಿ ಅಂತಾರೆ, ಆದರೆ ಕೆಲವರು ನಮಗೆ ಫೋನ್ ಮೆಸೇಜ್ ಬರ್ತಾ ಇದೆ ಎಂದು ಹೇಳಿದ್ದಾರೆಂದು ನಾವು ಬೆಳಗ್ಗೆ 9ರಿಂದ ಅರ್ಜಿ ಸಲ್ಲಿಸಲು ನಿಂತಿದ್ದೇವೆ ಎಂದು ಅರ್ಜಿ ಸಲ್ಲಿಸಲು ಬಂದಿದ್ದ ಬೋದಾಲ್ ರೋಡ್ನ ಮಹಿಳೆ ಶಾಂತ ಹೇಳಿದರು. ದಯವಿಟ್ಟು ಮನೆ ಕೊಡಿಸಿ, ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಮನೆ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಬಂದು ನಿಂತಿರ್ತಾರೆ. ದಯವಿಟ್ಟು ಮನೆ ಕೊಡಿಸಿ, ನಮಗೆ ಸುಮ್ಮನೆ ಕ್ಯೂ ಅಲ್ಲಿ ನಿಲ್ಲಿಸಬೇಡಿ ಯಾರನ್ನು. ಅವರಿಗೆ ಮನೆ ಮಕ್ಕಳು ಮತ್ತೆ ಎಲ್ಲ ಬಿಟ್ಟು ಬಂದಿರ್ತಾರೆ ಅವರು. ದಯವಿಟ್ಟು ಯಾರನ್ನು ಸುಮ್ಮನೆ ನಿಲ್ಲಿಸಬೇಡಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಲ್ಬೇಡ್ರಿ, ಎಲ್ಲ ವಾಪಸ್ ಹೋಗ್ರಿ, ಯಾರಿಗೂ ಏನು ಸೈನು ಮಾಡ್ತಾ ಇಲ್ಲ, ಮನೇನು ಕೊಡ್ತಾ ಇಲ್ಲ, ನಿಮಗೆಲ್ಲ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುದ್ದಿಯನ್ನು ಹಬ್ಸಿದ್ರೆ ಫಾರಂ ಕೊಟ್ಟಾರ. ಹಂಗೆ ಒಬ್ಬರಿಗೆ ಜನ ಮರಳು ಜಾತ್ರೆ ಮರಳು ಸಿಕ್ಕಿಲ್ಲ. ಆದ್ರೆ ಫೋನ್ ಬಂದಿದೆ ನಮಗೆಲ್ಲ ಮೆಸೇಜ್ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇರೋದ್ರಿಂದ ಎಲ್ಲರೂ ಕಿವಲ್ಲಿ ನಿಂತ್ಕೊಂಡಿದೀವಿ. ಆದ್ರೆ ಈ ತರ ಆಗ್ಬಾರ್ದು. ಪಾಲಿಕೆಯವರು ಮನೆ ಇದ್ದವರಿಗೆ ಮನೆಯನ್ನ ಕೊಟ್ಟಿದ್ದಾರೆ, ಇಷ್ಟೊಂದು ಬಡವರು ಬಂದು ನಿಂತಿದ್ದಾರೆ, ನಮಗೆ ಯಾಕೆ ಮನೆ ಕೊಡುವುದಿಲ್ಲ, ಮನೆ ಕೊಡಲ್ಲ ಅಂದ್ರೆ ಫಾರಂ ಯಾಕೆ ಕೊಡಬೇಕು ಎಂದು ಪ್ರಶ್ನಿಸಿದ ಅವರು, ನಾನೇ ಸ್ವತಃ 10 ರೂಪಾಯಿ ಕೊಟ್ಟು ಫಾರಂ ಅನ್ನ ಖರೀದಿಸಿದ್ದೇನೆ, ಸಾರ್ವಜನಿಕ ಪ್ರದೇಶದಲ್ಲಿ ಫಾರಂ ನೀಡಲು ಬಿಟ್ಟಿರುವುದಾದರೂ ಯಾಕೆ, ಇದು ತಪ್ಪಲ್ವಾ, ನಮಗೆ ಮನೆ ಬೇಕೇ ಬೇಕು ಎಂದು ಮಹಿಳೆ ಮಂಜುಳಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮನೆ ಸಿಕ್ಕಿದವಂದ್ರೆ ಎಷ್ಟೋ ಜನಕ್ಕೆ ಮನೆ ಇದ್ದರಿಗೆ ಮನೆ ಕೊಟ್ಟಿದ್ದಾರೆ. ಇವತ್ತು ಮನೆ ಕೊಡ್ತೀನಿ ಅಂತ ಕೊಟ್ಟಿರೋಕೆ ಇಷ್ಟೊಂದು ಜನ ನಮ್ಮ ಬಡವರು ಬಂದು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಸನ್ಮಾನಿಸಿ ಅವರಿಗೆ. ಆಮೇಲೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ, ಇವಾಗ ಮನೆ ಕೊಡಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಮನೆ ಕೊಳ್ಳಾರ್ದ ಮುಂಚಿತನೇ ನಮಗೆ ಫಾರಂಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಿ? ಇಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲ, ಕೆಲವರಿಗೆ 500 ರೂಪಾಯಿ 900 ಇಸ್ಕೊಂಡ್ರು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಾವು 10 ರೂಪಾಯಿ ಒಂದು ಫಾರಂ ಮಾಡ್ತಾ ಇದ್ದಾರೆ, ಕೊಟ್ಟಿದ್ದೇವೆ. ನಾವು 10 ರೂಪಾಯಿ ಫಾರಂ ತಗೊಂಡ್ಬಂದಿದ್ದೀವಿ. ಮನೆ ಕೊಡಲ್ಲ ಅಂದ್ಮೇಲೆ ಫಾರಂ ಯಾಕೆ ಮಾಡ್ಬೇಕು ಕೇಳ್ತೀವಿ. ಫಸ್ಟ್ ಮೇನ್ ಅದು. ಇಲ್ಲಿ ಇದು ಒಂದು ಸಾರ್ವಜನಿಕ ಇರೋಂತ ಒಂದು ಸ್ಥಳದ ಮುನ್ಸಿಪಾಲಿಟಿ ಇದು ಪ್ರದೇಶ. ಅಲ್ಲಿ ಎಲ್ಲ ಗೊತ್ತಿದ್ದಾದ್ಮೇಲೆ ಮನೆ ಕೊಡಲ್ಲ ಅಂದ್ಮೇಲೆ ಮಾರಕ್ಕೆ ಯಾಕೆ ಬಿಟ್ರು ಅಂತ ನಾ ಕೇಳ್ತೀನಿ. ಇದು ತಪ್ಪಲ್ವಾ? ಫಸ್ಟ್ ಯಾರು ಫಾರಂ ಕೊಡಿದ್ ಫಸ್ಟ್ ಎಲ್ಲಿ ಮಾಡ್ತಾ ಇದ್ದಾರೆ? ಎಲ್ಲ ಗಿಡಗಳಲ್ಲಿ ಮಾಡ್ತಾ ಇದ್ದಾರೆ, ಅಂಗಡಿಗಳಲ್ಲಿ ಸಿಗ್ತಾ ಇದಾವೆ, ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿ ಸಂಬಂಧ ದಾವಣಗೆರೆ ವಾಹಿನಿಗೆ ಪ್ರತಿಕ್ರಿಯಿಸಿದ ಮೇಯರ್ ಶೋಭಾ ಪಲ್ಲಾಗಟ್ಟೆ,
ಪಾಲಿಕೆಯಿಂದ ಯಾವುದೇ ಅರ್ಜಿ ಫಾರಂ ಅನ್ನು ನೀಡುತ್ತಿಲ್ಲ, ಜನರೇ ಅದನ್ನು ತಂದು ತುಂಬಿಕೊಡುತ್ತಿದ್ದಾರೆ. ಆದರೆ ಇನ್ನು ಜಮೀನು ಖರೀದಿ ಪ್ರಕ್ರಿಯೆ ಯೋಜನೆ ಸೇರಿದಂತೆ ಅನೇಕ ಕೆಲಸಗಳು ಬಾಕಿ ಇದೆ. ತದನಂತರ ಆಶ್ರಯ ಮನೆಗಳ ಬಗ್ಗೆ ಚರ್ಚೆ ಮಾಡುವುದು ಎಂದು ಸ್ಪಷ್ಟಪಡಿಸಿದರು. ಜನಗಳೇ ಅದನ್ನ ತಂದುಬಿಟ್ಟು ತುಂಬಿ ಕೊಡ್ತಾ ಇದ್ದಾರೆ. ಯಾರು ಇದನ್ನ ಸುದ್ದಿ ಮಾಡಿದರೆ ಗೊತ್ತಿಲ್ಲ. ಇನ್ನು ಅದು ಪ್ರೋಗ್ರೆಸಿಂಗ್ ಆಗಬೇಕಾದಂತಹ ಕೆಲಸ, ಅದು ನಮಗೆ ಮಾಹಿತಿ ಇಲ್ಲ. ನಮಗೆ ಮಾಹಿತಿ ಇಲ್ಲ. ಜನ ಹೊರಗಡೆ ಲೈಬ್ರರಿಗಳಲ್ಲಿ ಅಲ್ಲಿ ತಗೊಂಡ್ಬಿಟ್ಟು ತುಂಬಿಸ್ಕೊಂಡು ತಗೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ನಿಜನ ಏನೋ ಗೊತ್ತಿಲ್ಲ. ಆದರೆ ಇದು ಇನ್ನೂ ಒಂದು ವರ್ಷದ ಪ್ಲ್ಯಾನು. ಅಷ್ಟೊಂದು ಜನ ಅರ್ಜಿ ಕೊಟ್ಟರೆ ಅಷ್ಟೊಂದು ಜನಕ್ಕೆ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಅಲ್ಲದೆ ಅರ್ಜಿ ಫಾರಂ ಅನ್ನ ಹಿಡಿದು ಅಧಿಕಾರಿಗಳು ಸ್ವೀಕರಿಸಿದ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. गारंटी कार्ड का नंबर जो तुम्हारा साइन सील डालो और ना तुम्हारा फोन इन्हें रखी की तुम्हारे इन्हें पोस्टर रखी थी उनका साइन भी सील डालो करके वो भी दी ऐसा सब भी करको है ना लगा देगा तो ಇನ್ನು ಕೆಲ ನಿರಾಶ್ರಿತರು ಸೂರಿಗಾಗಿ ಕುಟುಂಬ ಸಮೇತ ಪಾಲಿಕೆ ಆವರಣಕ್ಕೆ ಧಾವಿಸಿ ಅರ್ಜಿ ಸಲ್ಲಿಸಲು ಸರ್ವೇ ಸಾಮಾನ್ಯವಾದರೆ ಈ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಂಡ ಕೆಲ ಮಧ್ಯವರ್ತಿಗಳು ಫಾರಂಗಳಿಗೆ 30-50 ರೂಪಾಯಿಯನ್ನ ಪಡೆದಿದ್ದಾರೆ ಎಂಬ ಆರೋಪಗಳು ಕೇಳಿಬಂದವು. ಕೆಲ ಮಹಿಳೆಯರು ತಮಗೆ ಬೇಕಾದ ಸಂಬಂಧಿಕರಿಗೆ ಸ್ನೇಹಿತರಿಗೆ ಒಳಗೊಳಗೆ ಹಂಚಿಕೆ ಮಾಡುತ್ತಾರೆ ಎಂಬ ಮಾತುಗಳು ಸರ್ವೇ ಸಾಮಾನ್ಯವಾಗಿತ್ತು. ಒಟ್ಟಿನಲ್ಲಿ ಅದೇನೇ ಇರಲಿ, ಪಾಲಿಕೆಯಿಂದ ಯಾವುದೇ ಮನೆಗಳಿಗೆ ಅರ್ಜಿಗಳನ್ನು ವಿತರಿಸುತ್ತಿಲ್ಲ ಮತ್ತು ಕೊಡುತ್ತಿಲ್ಲ. ಆದರೆ ಮುಗ್ಧ ಜನರು ಮಾತ್ರ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಲೆಕೆಡಿಸಿಕೊಂಡು ಆಶ್ರಯ ಮನೆಗಳಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ.